ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸು. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 8ನೇ ಪ್ರಶ್ನೆ. ದ್ರಾವಣ ಎಂದರೇನು? ದ್ರಾವಣ ಅಂದ್ರೆ ಏನು? ಹಾಗಿದ್ರೆ ನಾವು ಹೇಳ್ತೀವಿ ಉಪ್ಪಿನ ದ್ರಾವಣ, ಸಕ್ಕರೆಯ ದ್ರಾವಣ. ದ್ರಾವಣ ಅಂದ್ರೆ ಏನು? ಒಂದು ದ್ರಾವಣವು ಎರಡು ಅಥವಾ ಹೆಚ್ಚಿನ ಪದಾರ್ಥಗಳ ಸಮರೂಪ ಮಿಶ್ರಣವಾಗಿದೆ. ದ್ರಾವಣ ಅನ್ನುವಂಥದ್ದು ಒಂದು ರೀತಿಯಾದಂತಹ ಮಿಶ್ರಣ. ಯಾವ ರೀತಿಯ ಮಿಶ್ರಣ? ಅದು ಸಮರೂಪ ಮಿಶ್ರಣ. ಈ ಒಂದು ದ್ರಾವಣ ಏನಿರುತ್ತೆ, ಅದರಲ್ಲಿ ಎರಡು ಅಥವಾ ಹೆಚ್ಚಿನ ಪದಾರ್ಥಗಳಿರುತ್ತೆ. ಈಗ ಉದಾಹರಣೆಯಾಗಿ ಉಪ್ಪಿನ ದ್ರಾವಣ ಅಂತ ಹೇಳಿದೆ. ಉಪ್ಪಿನ ದ್ರಾವಣ ಅಂತ ಹೇಳಿದಾಗ ಅದರಲ್ಲಿ ಉಪ್ಪಿರುತ್ತೆ. ಉಪ್ಪಿನ ದ್ರಾವಣದಲ್ಲಿ ಏನೇನಿರುತ್ತೆ? ಉಪ್ಪು ಮತ್ತೆ ನೀರು ಅನ್ನುವಂಥದ್ದು ಎರಡು ರೀತಿಯ ಪದಾರ್ಥ ಅಲ್ವಾ. ಅದೇ ತರ ಸಕ್ಕರೆಯ ದ್ರಾವಣವನ್ನು ತಗೊಂಡು ಸಕ್ಕರೆ ಮತ್ತೆ ನೀರಿರುತ್ತೆ. ಇದು ಸಮರೂಪ ಮಿಶ್ರಣ. ಅಂದ್ರೆ ಉಪ್ಪು ನೀರಲ್ಲಿ ಕರಗಿ ಹೋಗಿರುತ್ತೆ. ನೀವು ಯಾವ ಭಾಗದಿಂದ, ನೀವು ಒಂದು ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದರ ಮೇಲಿನ ಭಾಗದಿಂದ ನೀರನ್ನ ಸ್ವಲ್ಪ ನೋಡಿ, ಅಕ್ಕಪಕ್ಕ ಯಾವುದೇ ಭಾಗದಿಂದ ನೋಡಿದ್ರೆ ಅಲ್ಲಿ ಉಪ್ಪು ಮತ್ತೆ ನೀರಿನ ಸಂಯೋಜನೆ ಏನಿರುತ್ತೆ, ಸಮರೂಪವಾಗಿರುತ್ತೆ. ಅದನ್ನ ಸಮರೂಪ ಮಿಶ್ರಣ ಅಂತ ಕರಿತೀವಿ. ದ್ರಾವಣ ಅನ್ನುವಂಥದ್ದು ಇದು ಸಮರೂಪ ಮಿಶ್ರಣವಾಗಿರುತ್ತೆ. ಥ್ಯಾಂಕ್ ಯು.